ಧ್ರುವ ಸರ್ಜಾ ಸರ್ once again ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ದಿಲ್ಮಾರ್ ಚಿತ್ರತಂಡದ ಪರವಾಗಿ ನಮ್ಮ ಟ್ರೈಲರ್ ಅನ್ನು ಅಷ್ಟು ಪ್ರೀತಿಯಿಂದ ಐ ಸೈಕ್ ಯು ಅಂತ ಹೇಳಿ ಲಾಂಚ್ ಮಾಡಿದ್ದಕ್ಕಾಗಿ ಹೇಗೆ ಅನಿಸ್ತು ಸರ್ ಟ್ರೈಲರ್? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ. ದಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂಥ ಹೀರೋಗಳ ಬಗ್ಗೆ ಮಾತಾಡಿ. ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೌಳಿ ಸರ್. ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ರೈಟರ್ ಆಗಿದ್ದಾರೆ. KGF ಅಂತ ಚಿತ್ರ ಆಗಿರ್ಬೋದು, ಸಲಾರ್ ಅಂತ ಚಿತ್ರ ಆಗಿರ್ಬೋದು. ಒಂದು ವಿಷನ್ ಇರುವಂಥ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ. ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ರೆ ದೇ ಕ್ಯಾನ್ ಮೇಕ್ ವಂಡರ್ಸ್. ಸೊ ಹಿ ಈಸ್ ಅ ಡೈರೆಕ್ಟರ್ ಕಮ್ ರೈಟರ್. ಡೆಫಿನೆಟ್ಲಿ ಹಿ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್. ಯಾಕೆಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನ್ ಆಗಿ ಸಿನಿಮಾ ನೋಡಬೇಕು ಅನ್ನಿಸ್ತು. ಲವ್ ಸ್ಟೋರಿ, ಅಥೆಂಟಿಕ್ ಲವ್ ಸ್ಟೋರಿ. ತುಂಬ ದಿವಸ ಆಗಿದೆ. ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು. ಇದು ಏನು ನಡೀತಾ ಇದೆ, ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು. ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ. ಆ್ಯಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಅದಿತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್, ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು, ಆಮೇಲೆ ಕೇಳಲ್ಲ, ಈಗಲೇ ಕೇಳಲ್ಲ. ನೀವು ಅಣ್ಣನ ಜೊತೆ ವರ್ಕ್ ಮಾಡಿದ್ದೀರಲ್ಲ, ಯಾವ್ದಾನ ನಾವು ನೋಡದೇ ಇರೋಂಥ ಫೋಟೋ ಒಂದು ಸೆಲ್ಫಿ ತಗೊಂಡಿರ್ತೀರಲ್ಲ, ಅಣ್ಣಂದು ಯಾವ್ದಾನ ಇದ್ರೆ ಕಳಿಸ್ಕೊಡಿ ಮೇಡಮ್. ಓಕೆ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಈ ಚಿತ್ರ ನೋಡಾದ್ಮೇಲೆ ಹೇಳ್ತೀನಿ ರಿವ್ಯೂ ನಿಮಗೆ. ಆ್ಯಂಡ್ ಇನ್ನೊಬ್ಬರು ಹೀರೋಯಿನ್ ಬಂದು ಡಿಂಪಲ್ ಮೇಡಮ್ ಅವರು, ಡಿಂಪಲ್ ಹಯಾತಿ ಮೇಡಮ್ ಅವರು ಆಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಆ್ಯಂಡ್ ಮಹೇಶ್ ಅವರು. ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ಇವುಗಳು ಹೀರೋಗಳೇ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ಬರು ವ್ಯಕ್ತಿ, ಅದು ನನ್ನ ಗೆಳೆಯ ಅಂತ ಹೇಳ್ಬೋದು, ವೆಲ್ ವಿಷರ್ ಅಂತ ಹೇಳ್ಬೋದು, ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ದಟ್ ಈಸ್ ರಾಮ್ ಗೌಡ್ರು. ದೊಡ್ಡ ಜರ್ನಿ ಇದೆ ಅವ್ರದ್ದು. 19 ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಆನ್ ಸ್ಕ್ರೀನ್ ಒಬ್ಬರು ಡೈರೆಕ್ಟರ್ ಲಾಂಚ್ ಮಾಡ್ತಾಯಿದ್ರೆ, ನನಗೆ ಅವ್ರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟು, ದಯವಿಟ್ಟು ಅಕ್ಟೋಬರ್ 24ನೇ ತಾರೀಕು ಎಲ್ಲ ಕನ್ನಡಕರ ಅಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ರಾಮ್ ಗೌಡ್ರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ ಯು ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ, ಹಿ ಲುಕ್ ಸೈಕ್ ಬಟ್ ಹಿ ಈಸ್ ನಾಟ್ ಅ ಸೈಕ್. ಸೈಕ್ ಇರೋರು ಆ ಥರ ಮಾಡಿದ್ರೆ ಓಕೆ ಅನ್ಬೋದು, ಬಟ್ ಅವ್ರು ತುಂಬಾ ಬೇರೆ ಥರ ಸೈಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಗೊತ್ತಾಗ್ತದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಬ್ರೋ. ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ದಯವಿಟ್ಟು ಇಲ್ಲೇ ಇರಬೇಕು ನೀವು, ಯಾಕಂತ ಹೇಳಿದ್ರೆ ನೀವು ಆಕ್ಷನ್ ಪ್ರಿನ್ಸ್ ಆಗಿರೋದ್ರಿಂದಾಗಿ, ನಮ್ಮ ಹೀರೋ ಇದರಲ್ಲಿ ಸಾಕಷ್ಟು ಆಕ್ಷನ್ ಮಾಡಿರೋದ್ರಿಂದಾಗಿ ಅವರೊಂದು ಡೈಲಾಗ್ ನಿಮ್ಮ ಮುಂದೆ ಹೇಳಬೇಕು ಅಂತೇಳಿ. ಇಫ್ ಪಾಸಿಬಲ್ ಅದನ್ನ ನೀವು ಹೇಳಿದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಅದನ್ನ ಪ್ಲೀಸ್ ರಾಮ್ ಅವರು ದಯವಿಟ್ಟು ಬರಬೇಕು. ದಯವಿಟ್ಟು ಚಪ್ಪಾಳಿ ಅವರಿಗೆ